ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಯಾವ ಸಿನಿಮಾ ಹೇಳ್ತೀನಿ? ನನ್ನ ಹೆಂಡತಿ ಯಾಕೆ ನಿಂಗೆ ಲಾಯಕ್ಕೆ ಅಲ್ಲ, ಈ ಮನೆ ಸೊಸೆ ಯಾಕೆ ಲಾಯಕ್ ನೀನು? ನನ್ನ ಪಾಲು ನಾನು ಕೊಡ್ತಿರೋದ್ರಿಂದಾನೆ ಈ ದರ್ಬಾರು ಮಾಡ್ತಿರೋದು. ಯಾವಾಗ ನೋಡಿದ್ರು ಖರ್ಚು ಖರ್ಚು ಖರ್ಚು. ಒಬ್ರಿಗೂ ಉಳಿಸ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಕೂತಿನವ್ರಿಗೆ ಏನು ಗೊತ್ತು ದುಡಿಯೋರ್ ಕಷ್ಟ. ಅದಕ್ಕೆ ಕೂಡಿಟ್ಟಿರೋ ದುಡ್ಡೆಲ್ಲ ಕಂಡರ್ ಪಾಲಾಯ್ತು. ಏನಂದ್ರೆ? ಏನಿಲ್ಲ, ಮನೆ ಹತ್ರ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಚೆನ್ನಾಗಿ ಮಾತು ಮರೆಸ್ತೀಯ. ನನ್ನ ಕಷ್ಟನ ಹೇಳ್ಕೊಂಡ್ರೆ ನಿಂಗೆ ತಮಾಷೆ ಅಲ್ವಾ? ಸಾಕು ಸುಮ್ಮನೆ ಇರಿ. ಏನು ನೀವು ಒಬ್ಬರೇ ಕಷ್ಟಪಡ್ತಾ ಇದ್ದೀರಾ? ನಿಮ್ಮ ಜೊತೆ ನಾವೆಲ್ಲರೂ ಕಷ್ಟಪಡ್ತಾ ಇದ್ದೀವಿ. ನೀವು ಮನೆಗೆ ದುಡ್ಡು ತಂದು ಕೊಟ್ಬಿಟ್ರೆ ಆಗೋಯ್ತಾ? ಇಲ್ಲಿ ನಿಮ್ಗೆ ಬೇಕಾಗಿರೋ ಥರ ರುಚಿ ರುಚಿಯಾಗಿ ನಾವು ಮಾಡಿ ಹಾಕೋದಿಲ್ವಾ? ಇದಿದ್ರೆ ಏನು ಈ ಥರ ಬಳಸ್ಕೊಳಕ್ಕೆ ಆಗ್ತಿತ್ತು? ಇದಕ್ಕೆ ಹೇಳ್ತಿರೋದು, ನೀನು ನನ್ನ ಹೆಂಡತಿ ಯಾಕೆ ಲಾಯಕ್ಕಲ್ಲ, ಈ ಮನೆ ಸೊಸೆ ಯಾಕೆ ಲಾಯಕ್ಕು ಅಂತ. ಆಯಿತು ಬಿಡಿ, ಈ ಮನೆ ಹತ್ರ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಕರ್ಕೊಂಡು ಹೋಗ್ತೀನಿ ಕಣೆ, ಸ್ವಲ್ಪ ಸುಮ್ಮನೆ ಇರು. ಅರಿಯ ಬರ್ತಾನೆ ಅಂತ ಖರ್ಚು ಮಾಡೋಕೆ ರೆಡಿಯಾಗಿರ್ತಾರೆ. ಇನ್ನು ಆ ಭಾವನ ಮದುವೆ ಖರ್ಚು ಅಂತ ಅದೆಷ್ಟು ನನ್ನ ತಲೆ ಮೇಲೆ ಆಗ್ತದೆ. ಇದೆಲ್ಲ ಆಗೋಷ್ಟರಲ್ಲಿ ನಾವು ಮನೆ ಮಾಡ್ಕೊಂಡು ಹೋಗಿರ್ಬೇಕು, ಇಲ್ಲಿಂದ ತೊಲಗಿರ್ಬೇಕು. ಆಯ್ತು, ಅದನ್ನೇ ಮಾಡೋರಂತೆ. ಈಗ ಸದ್ಯ ವಡೆ ತಿನ್ನಿ, ಅವನಿಗೂ ಕೊಡಿ. ಮತ್ತೆ ಸಕ್ಕತ್ತಾಗಿದೆ. ಎಣ್ಣೆ ಹೆಚ್ಚು ಕುಡ್ದಿಲ್ಲ. ಬೇಬಿ, ಫೋನ್ ಸ್ವಿಚ್ ಆಫ್ ಆಗಿದೆ. ಇಂದು ಪವರ್ ಬ್ಯಾಂಕ್ ಇಟ್ಕೋಬೇಕು ತಾನೆ? ನೋಡ್ಕೊಂಡಿರಲಿಲ್ಲ, ಸ್ವಿಚ್ ಆಫ್ ಆಗೋಯ್ತು. ಚಾರ್ಜ್ ಹಾಕಿದ್ದೀನಿ. ನೀನೀಗ ಬಿಸ್ನೆಸ್ ಮ್ಯಾನ್. ಅಂಗಡಿ ಓನರ್ ನನಗೆ ಫೋನ್ ಮಾಡಿದ್ರು. ಓನರ್ ಫೋನ್ ಮಾಡಿದ್ರಾ? ಹಾಂ, ಅದೇನೋ ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಂತೆ. ಅರ್ಜೆಂಟಾಗಿ ಫೋನ್ ಮಾಡು ಅವ್ರಿಗೆ. ಹಾಂ, ಮಾಡ್ತೀನಿ. ಬೇಬಿ, ಬಾಡಿಗೆ ಕಟ್ತಿದ್ದೆ ತಾನೆ? ಅರೇ, ಬಾಡಿಗೆಗಿದ್ದೀವಿ ಅಂದಮೇಲೆ ಬಾಡಿಗೆ ಕಟ್ಟದೇ ಇರೋಕ್ಕಾಗತ್ತಾ? ಕಟ್ತಾ ಇದ್ದೀನಿ ಕರೆಕ್ಟಾಗಿ. ಮತ್ತೆ ಯಾವತ್ತೂ ಇಲ್ದಿರೋದು ನನಗೆ ಯಾಕೆ ಕಾಲ್ ಮಾಡಿದ್ರು? ಅದು ಸುಮಾರು ಸಲ ನನಗೆ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ಸ್ವಿಚ್ ಆಫ್ ಬರ್ತಿತ್ತಲ್ಲ, ಮೋಸ್ಟ್ಲಿ ಅದಕ್ಕೆ ನಿನಗೆ ಮಾಡಿದ್ದಾರೆ. ವಿಷಯ ಏನು ಅಂದರೆ, ಅವರು ಒಂದು ಈಸಿ ಚೇರ್ ಆರ್ಡರ್ ಮಾಡಿದರು. ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಆ ವಿಚಾರವಾಗಿ ಮಾತಾಡೋದಕ್ಕೆ ಫೋನ್ ಮಾಡಿರ್ತಾರೆ ಅಷ್ಟೇ. ನಾನು ಮಾತಾಡ್ತೀನಿ, ವಿಚಾರಿಸ್ತೀನಿ. ಬೇಬಿ, ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಎವ್ರಿಥಿಂಗ್ ಇಸ್ ಫೈನ್? ಬೇಬಿ, ನನ್ನ ಮೇಲೆ ಅನುಮಾನನಾ ನಿನಗೆ? ಏನೂ ಪ್ರಾಬ್ಲಮ್ ಇಲ್ಲ. ಹೇ, ಅನುಮಾನ ಅಂತಲ್ಲ, ಒಂದು ಕನ್ಸರ್ನ್ ಅಷ್ಟೇ. ನನಗೂ ಭಯ ಇರುತ್ತಲ್ವಾ, ಅದೇನು ವಿಚಾರ ಅಂತ ಇವಾಗಲೇ ಫೋನ್ ಮಾಡಿ ತಿಳ್ಕೊ. ಚಾರ್ಜ್ ಆದಮೇಲೆ ಫೋನ್ ಮಾಡ್ತೀನಿ, ನೋಡ್ಕೊಂಬರ್ತೀನಿ. ಪವರ್ ಬ್ಯಾಂಕು ಚಾರ್ಜ್ ಹಾಕು. ಹಾಂ. ಬಂದ್ಯಾ? ಉಪ್ಪಿನಕಾಯಿ ಬೇಕಾ? ಸರಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಇದ್ದರೆ ನಾನು ಒಬ್ಬ ಸಿಪಾಯಿ, ನಾನು ಒಬ್ಬ ಸಿಪಾಯಿ. ಬೇಬಿಗೆ ಊಟ ಮತ್ತೆ ರೂಮ್ ಕಡೆನೇ ಹೋಗ್ತಾ ಇರೋ ಹಾಗಿದೆ. ಯಾಕಪ್ಪ, ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವಳಿಗೆ ತಿಂದಿದ್ದು ಒಳಗಡೆ ಇಳಿಯಲ್ವಂತ? ಹಾಗೇನಿಲ್ಲ ಅದಕ್ಕೆ, ಅದು ಈಗ ತಾನೇ ಆಫೀಸಿಂದ ಬಂದಲ್ಲ, ಸ್ವಲ್ಪ ಸುಸ್ತಾಗ್ಬಿಡ್ತಾಳೆ. ಅದಕ್ಕೆ ರೂಮಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ನೀವು ಊಟ ಮಾಡೋದು ಲೇಟ್ ಅಲ್ವಾ, ಅವಳು ಹಸು ತಡೆಯಲ್ಲ, ಗೊತ್ತಲ್ಲ ನಿಮಗೆ. ಹೌದಪ್ಪ, ಅವಳಿಗೆ ಮಾತ್ರ ತುಂಬ ಸುಸ್ತಾಗತ್ತೆ. ಬೆಳಿಗ್ಗೆಯಿಂದ ನಾವು ಕತ್ತೆ ಥರ ಕೆಲಸ ಮಾಡ್ತಾನೆ ಇರ್ತೀವಿ, ನಮಗೇನು ಸುಸ್ತಾಗಲ್ವಾ? ಆದರೂ ನೋಡು ಹೇಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿರ್ತೀವಿ ಅಂತ. ಅದಕ್ಕೆ ನೀವು ಮನೇಲೇ ಇರ್ತಿರಲ್ಲ, ಹಾಗಾಗಿ ಸುಸ್ತು ಗೊತ್ತಾಗಲ್ಲ. ಅವಳು ಪಾಪ ಆಫೀಸಲ್ಲಿ ದುಡಿತಾಳಲ್ಲ, ಅದಕ್ಕೆ ಸುಸ್ತಾಗ್ಬಿಡ್ತಾಳೆ. ಕಣಪ್ಪ, ನಿನ್ನ ಹೆಂಡತಿ ಅಲ್ಲಿಗೆ ಹೋಗ್ಬಿಟ್ಟು ಜಲ್ಲಿ ಕಲ್ಲು ಎಲ್ಲ ಹೊತ್ಬಿಟ್ಟು ಬರ್ತಾಳೆ, ತುಂಬ ಸುಸ್ತಾಗಿ ಹೋಗುತ್ತೆ. ಆಫೀಸ್ಗೆ ಹೋಗಿ ಎಸಿಲಿ ಕಾಲ ಮೇಲೆ ಕಾಲಕೊಂಡು ಕೂತಿರ್ತಾಳೆ. ಮನೆಗೆ ಬಂದರೆ ವರ್ಕ್ ಫ್ರಮ್ ಹೋಮ್ ಅಂತ ರೂಮಲ್ಲೇ ಹಿಂಗೆ ಅದ್ದಿರ್ತಾಳೆ, ತುಂಬ ಸುಸ್ತಾಗ್ಬಿಡುತ್ತೆ. ಏನತ್ಗೆ ನೀವು ಇವಾಗೇನು, ಅವಳು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ ಅನ್ನೋ ತಾನೇ ಪ್ರಾಬ್ಲಮ್ಮು.
ಯೋಚನೆ ಮಾಡಿಬಿಡಿ. ಇವತ್ತೊಂದು ದಿವಸ ರೂಮಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಾಳೆಯಿಂದ ನಾನೇ ಅವಳನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿ ಊಟ ಮಾಡಿಸ್ತೀನಿ. ಊಟ ಮಾಡೋಕ್ಕೆ ಹೇಳ್ತೀನಿ. ಹಾಂ, ಅವಳಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಹಾಂ, ತೊಗೊಂಡೋಗ್ತೀನಿ. ಒಂದು ಮನೇಲಿ ಮತ್ತೆ ಜನ ಇದ್ದಾರೆ. ಅದೇ ಇಟ್ಟಿದ್ದೀನಿ. ಬಂದೆ ಬೇಬಿ. ಆಹಾ, ಈ ಥರ ಗಂಡ ಇದ್ಬಿಟ್ರೆ ಯಾವ ಹೆಂಡತಿ ತಾನೇ ಕೂತಲ್ಲೇ ಕೂತ್ಕೊಂಡು ಆರ್ಡರ್ ಮೇಲೆ ಆರ್ಡರ್ ಮಾಡಲ್ಲ. ನನ್ನ ಗಂಡನೂ ಇದ್ದಾರೆ. ಆಚೆ ಹೋದಾಗ ಒಂದು ಅರ್ಧ ಕಾಫಿ ಕೊಡಿಸ್ರಿ ಅಂದರೆ ಕಾಗೆ ಥರ ಆಡ್ತಾರೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು. ವೀಣಾ, ಇದನ್ನ ಆ ಕಡೆ ಇಡು. ಇವತ್ತು ಎಲ್ಲರೂ ಊಟ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಹ್ಞೂ ಲಕ್ಷ್ಮಿ, ನೀನು ಕೂತ್ಕೋ ಬಾ. ಊಟ ಮಾಡಿ ಮಾತ್ರೆ ತಗೋಬೇಕು, ಆಯಾಸ ಆಗಿರುತ್ತೆ. ಪರವಾಗಿಲ್ಲ ರೀ, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ನಾನೇ ಹೇಳ್ತಿದ್ದೀನಲ್ವಾ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಬಾ ಲಕ್ಷ್ಮಿ. ನೀನು ಬಡಿಸ್ದಾಗ ಹೋದ್ರೆ ಬೆಳಗ್ಗೆ ಆಗುತ್ತೆ. ಅಮ್ಮ ಬಡಿಸಾಡ್ಬಿಡು, ನೀನು ಕೂತ್ಕೋ. ಯಾಕಣ್ಣ ಹೀಗೆ ಹೇಳ್ತಿದ್ಯಾ? ನನಗೇನು ಬಡ್ಸಕ್ಕೆ ಬರಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಮನೆಯಲ್ಲಿ ನೀವಿಬ್ಬರೇ ಇರೋದು, ಇಲ್ಲಿ ನಾವು ಇಷ್ಟೊಂದು ಜನ ಇದ್ದೀವಿ. ಯಾರಿಗೇನು ಬಡಿಸ್ಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅಮ್ಮಂಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಅಮ್ಮ ಬಡಿಸಾಡ್ಬಿಡು. ಓಹೋ, ನಾನೇನು ಮಂಗಳ ಗ್ರಹದಿಂದ ಉದುರು ಬಂದಿದ್ದೀನ? ಇಷ್ಟು ವರ್ಷ ನಾನು ಇದೇ ಮನೆಯಲ್ಲಿ ಹುಟ್ಟು ಬೆಳೆದಿರೋದು. ಯಾರ್ಯಾರಿಗೆ ಏನೇನು ಬೇಕು ಅಂತ ನನಗೂ ಗೊತ್ತಿದೆ. ಹೇಗೆ ಹೇಳ್ತೀವ ನೋಡು. ಪರವಾಗಿಲ್ಲ ಜಾನು, ಎಲ್ಲ ನೆನ್ಪಿಟ್ಕೊಂಡಿದೀಯಾ? ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿ ಏನೇನು ಮಾಡಿರ್ತೀವಿ ಅದೆಲ್ಲ ಯಾವುದೂ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಮ್ಮ, ನೀನು ಕೂತ್ಕೊ, ನಾನು ಬಡಿಸ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಜಾನು, ಅದೆಲ್ಲ ಏನು ಬೇಡ. ನೀನು ಹೋಗಿ ನಿನ್ನ ಗಂಡನ ಪಕ್ಕದಲ್ಲಿ ಕೂತ್ಕೋ, ನಾನು ಬಡಿಸ್ತೀನಿ. ದಿನ ಅವ್ರ ಪಕ್ಕನೇ ಕೂತು ಊಟ ಮಾಡೋದು ನಾನು. ನೀನು ನಿನ್ನ ಗಂಡನ ಪಕ್ಕ ಕೂತ್ಕೊಂಡು ಊಟ ಮಾಡು. ಏನ್ ಜಾನು ಇದು? ಮಾವ, ನೋಡಿದ್ರಾ ಅತ್ತೆ ಹೇಗೆ ನಾಚ್ಕೋತಾ ಇದ್ದಾರೆ ಅಂತ? ಬಾ ಲಕ್ಷ್ಮಿ, ಎಲ್ಲರೂ ಅಷ್ಟು ಹೇಳ್ತಾ ಇದ್ದಾರೆ. ಬಾ ಕೂತ್ಕೊಂಡು ಊಟ ಮಾಡು, ಅವ್ರು ಬಡಿಸ್ತಾರೆ. ಹೌದಮ್ಮ, ಬಂದು ಕೂತ್ಕೊ, ನಾವು ಬಡಿಸ್ತೀವಿ. ಏನು ಬೇಡ, ನೀವೆಲ್ಲ ಊಟ ಮಾಡಿ, ನಾನೇ ಬಡಿಸ್ತೀನಿ. ಅಯ್ಯೋ, ಯಾರವರು ಬಡಿಸಿ ಹೊಟ್ಟೆ ಒಳ ಸತ್ತೋಗ್ಬಿಡುತ್ತೆ. ಅಯ್ಯೋ, ಕೂತ್ಕೋ. ಅಳಿಯಂದ್ರೆ ಸಾವಕಾಶವಾಗಿ ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.